ಶಿಷ್ಯಂದ್ರು ಗುರುವಿಂದ ಇನ್ಸ್ಪೈರ್ ಆಗಿ ಸಿನಿಮಾಗಳನ್ನ ತೆಗೆಯೋದನ್ನ ನಾವು ನೋಡಿದೀವಿ. ಬಟ್ ಇಲ್ಲಿ ಗುರುನೇ ಶಿಷ್ಯನಿಂದ ಇನ್ಸ್ಪೈರ್ ಆಗಿ ಸಿನಿಮಾವನ್ನ ತೆಗೆದಿದ್ದಾರೆ. ಅವರ ಇಡೀ ಸಿನಿಮಾದಲ್ಲಿ ಅವರ ಶಿಷ್ಯನೇ ಕಾಣ್ತಾರೆ. ಇಲ್ಲಿ ಯಾರು ಗುರು ಯಾರು ಶಿಷ್ಯ, ಹೇಗಿದೆ ಈ ಸಿನಿಮಾ ನೋಡ್ಕೊಂಬರೋಣ ಬನ್ನಿ. ಗೇಮ್ ಚೇಂಜರ್ ಇದು ಶಂಕರ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇಲ್ಲಿ ನಮ್ಮ ಮುಖ್ಯ ಪಾತ್ರದ ಹೆಸರು ರಾಮ್ ನಂದನ್ ಅಂತ. ಅಣ್ತಮ್ಮ ಮೊದಲು IPS ಆಗಿದ್ದು ನಂತರ IAS ಆಗಿದ್ದಾನೆ. ಗ್ಯಾಪಲ್ಲಿ ಒಂದು ಲವ್ ಬ್ರೇಕಪ್ ಕೂಡ ಆಗಿದೆ. ಸೊ ಕಲೆಕ್ಟರ್ ಆದ ತಕ್ಷಣ ತನ್ನ ಪವರ್ ಏನು, ತನ್ನ ಗುರಿ ಏನು ಅನ್ನೋದನ್ನ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಅಫ್ಕೋರ್ಸ್ ಇದು ಒಬ್ಬ ಮಿನಿಸ್ಟರ್ಗೆ ಇಷ್ಟ ಆಗಲ್ಲ. ಸೊ ಅಲ್ಲಿಂದ ಏನಾಯಿತು, ಇವರಿಬ್ಬರ ಮಧ್ಯೆ ಇರುವಂಥ ಈ ಕ್ಲಾಶ್ ಹೇಗಿರುತ್ತೆ ಆ್ಯಂಡ್ ಇವುಗಳನ್ನು ಬಿಟ್ಟು ಸಿನಿಮಾದಲ್ಲಿ ಇನ್ನು ಏನೇನಿದೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇಲ್ಲಿ ನನಗೆ ವರ್ಕ್ ಆಗಿದ್ದ ಪಾಯಿಂಟ್ ಕಡೆಗೆ ಬರೋದಾದರೆ ಅದು ಇದರ ಎಡಿಟಿಂಗ್ ಅಂತ ಹೇಳ್ತೀನಿ. ಅಂದರೆ ಸಿನಿಮಾ ಓಡ್ತಾ ಇರುತ್ತೆ ಲಿಟ್ರಲ್ ಆಗಿ. ಐ ಥಿಂಕ್ ಆ ಸ್ಪೀಡ್ ಅಥವಾ ಕಟ್ಸ್ನ ನೋಡಿದಾಗ ನನಗನ್ಸಿದ್ದೇನೆಂದರೆ ಈಗಿನ ಯೂತ್ ಏನಿದ್ದಾರೆ ಅವರ ಅಟೆನ್ಷನ್ನ ಪಡ್ಕೊಳ್ಳೋದಕ್ಕೆ ರೀಲ್ಗಳು ಎಡಿಟ್ ಆಗ್ತಾವಲ್ಲ, ಆ ರೀತಿ ಅಷ್ಟು ಮೈನ್ಯೂಟ್ ಆಗಿ ಎಡಿಟ್ ಆಗಿದೆ ಸಿನಿಮಾ ಅಂತ. ಅಂದರೆ ಐ ವಾಸ್ ಲೈಕ್, ಅರೆ ಈ ಫ್ರೇಮ್ ಚೆನ್ನಾಗಿದೆ, ಇಲ್ಲಿ ಪ್ರೆಸೆನ್ಸ್ ಕೂಡ ಚೆನ್ನಾಗಿದೆ, ಹೋಲ್ಡ್ ಮಾಡಿ ಅದನ್ನು, ಇಟ್ಸ್ ಓಕೆ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಟಕ್ ಟಕ್ ಅಂತ ಕಟ್ ಆಗಿ ಇನ್ನೊಂದು ಆ್ಯಂಗಲ್ಗೆ ಹೋಗೋದು ಸಿನಿಮಾ. ಆಲ್ಮೋಸ್ಟ್ ಈ ಮೋಕೋಬಾಟ್ ಕ್ಯಾಮ್ರಾ ಏನಿದೆ ಅದನ್ನು ಇಡೀ ಸಿನಿಮಾ ಯೂಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಗಾಗಲ್ಸ್ ಹಾಕ್ಕೊಳ್ಳೋದು, ತೆಗಿಯೋದು, ಕೋಟ್ ಹಾಕ್ಕೊಳ್ಳೋದು, ಕಾರ್ ಹತ್ತೋದು, ಇಳಿಯೋದು, ಹೀಗೆ ನಾರ್ಮಲ್ ಸೀಕ್ವೆನ್ಸ್ಗಳಿಗೂ ಸಹ ಅಂದರೆ ಒಂದೇ ಫ್ರೇಮ್ನ ಜಾಸ್ತಿ ಹೊತ್ತು ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ಬರಬಾರ್ದು ಅನ್ನೋ ಥರ ಎಡಿಟ್ ಆಗಿದೆ ಸಿನಿಮಾ. ಅಥವಾ ಜನ ಹಂಗಾಗಿದ್ದಾರೆ ಅಂದ್ಕೊಂಡು ಎಡಿಟ್ ಮಾಡಿದ್ದಾರೆ ಸಿನಿಮಾವನ್ನು ಆ ರೀತಿಯಲ್ಲಿ. ಆ್ಯಂಡ್ ಐ ಥಿಂಕ್ ಸ್ಪೆಷಲಿ ಈ ಸಿನಿಮಾಗೆ ಫಸ್ಟ್ ಹಾಫ್ನಲ್ಲಿ ಅದು ವರ್ಕ್ ಆಗಿದೆ ಅಂತ ಹೇಳ್ತೀನಿ. ಇಡೀ ಸಿನಿಮಾನೂ ಹಾಗೆ ಇರೋದು, ಅದೇನು ಮಾಡಿದೆ ಅನ್ನೋದನ್ನು ಮುಂದೆ ಮಾತಾಡೋಣ. ಇನ್ನು ರಾಮ್ ಚರಣ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿರಬೇಕಿತ್ತು, ಸ್ವಲ್ಪ ಎಕ್ಸಾಜರೇಟೆಡ್ ಆಗೂ ಇರಬೇಕಿತ್ತು, ಅದು ಬೇಕಿತ್ತು ಅಲ್ಲಿ. ಆ್ಯಂಡ್ ಅದನ್ನು ಆ ಬ್ಯಾಲೆನ್ಸ್ನ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು S.J. ಸೂರ್ಯ ಅವರು ಯಾಕೋ ಟೈಪ್ ಕಾಸ್ಟ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತು. ಅದೇ ಮ್ಯಾನ್ರಿಸಮ್ಸ್, ಅದೇ ಡೈಲಾಗ್ ಡೆಲಿವರಿ, ರೋಲ್ ಅಷ್ಟೇ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಪರ್ಫಾರ್ಮೆನ್ಸ್ ಅಲ್ಲ, ಆ್ಯಟಿಟ್ಯೂಡ್ ಅಲ್ಲ. ಅಫ್ಕೋರ್ಸ್ ಅದು ಮಜಾ ಕೊಡುತ್ತೆ, ಬಟ್ ಎಲ್ಲ ಒಂದೇ ರೀತಿ ಅಂತ ಅನ್ಸೋಕೆ ಸ್ಟಾರ್ಟ್ ಆಗಿದೆ ಇವಾಗಿಂದ. ಇನ್ನು ಇದರ ಪ್ರೊಡಕ್ಷನ್ ವ್ಯಾಲ್ಯೂಸ್, ಅಫ್ಕೋರ್ಸ್ ಶಂಕರ್ ಅವರಿದ್ರು ಅಂದರೆ ಅಲ್ಲಿ ದುಡ್ಡಿನ ಮಳೆ ಸುರಿಲೇಬೇಕು, ದುಡ್ಡಿನ ಹೊಳೆ ಹರಿಸಲೇಬೇಕು. ಅದರ ಬಗ್ಗೆನೂ ಮಾತಾಡೋದಿದೆ, ಮುಂದೆ ಮಾತಾಡೋಣ. ಬಟ್ ಐ ಥಿಂಕ್ ಅವರು ಅಷ್ಟು ಖರ್ಚು ಮಾಡಿರೋದ್ರಿಂದನೇ ಸಿನಿಮಾ ಹೊರಗಡೆಯಿಂದ ಸ್ವಲ್ಪ ದೊಡ್ಡದು ಅಂತ ಅನಿಸುತ್ತೆ. ಅಲ್ಲಿನ ಒಂದಷ್ಟು ಫ್ರೇಮ್ಸ್ ಆ್ಯಂಡ್ ಅದಕ್ಕೆ ಹಾಕಿರುವಂಥ ಎಫರ್ಟ್ಸ್ ತುಂಬ ಇಷ್ಟ ಆಗ್ತವೆ ಕೂಡ. ಇನ್ನು ತಮನ್ ಅವರ ಮ್ಯೂಸಿಕ್, ಐ ಥಿಂಕ್ ಅವರು ಅವರದೇ ಟ್ಯೂನ್ಗಳನ್ನು ರಿಪೀಟ್ ಮಾಡ್ತಾ ಇದ್ರು ಸಹ ಅವರ ಸ್ಕೋರ್ ಕೊನೆಗೆ ಆ ಸೀಕ್ವೆನ್ಸ್ಗೆ, ಸ್ಪೆಷಲಿ ತೆಲುಗು ಸಿನಿಮಾಗಳ ಸೀಕ್ವೆನ್ಸ್ಗಳಿಗೆ ವರ್ಕ್ ಆಗುತ್ತವೆ. ಇಲ್ಲೂ ಅಷ್ಟೇ ಎಲ್ಲ ಕಾನ್ಫ್ರಂಟೇಷನ್ ಸೀನ್ಸ್ ಏನಿದ್ದಾವೆ ಅಲ್ಲೆಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿತ್ತು. ನಂತರ ಫ್ಲ್ಯಾಶ್ ಬ್ಯಾಕಲ್ಲಿ ಬರೋ ಹಾಡುಗಳು ಚೆನ್ನಾಗಿದ್ದಾವೆ. ಧೋಪ್ ಸಾಂಗ್ ಅಂತ ಒಂದಿದೆ, ಅದರ ಥೀಮ್ ಮ್ಯೂಸಿಕ್ ಕೂಡ ಸಖತ್ತಾಗಿದೆ. ಸೊ ಹೀಗೆ ತಮನ್ ಅವರು ತಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಿದ್ದಾರೆ ಸಿನಿಮಾಗೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿ ನನಗೆ ವರ್ಕ್ ಆಗದೆ ಇರೋ ಪಾಯಿಂಟ್ಸ್ ಕಡೆಗೆ ಬರೋದಾದರೆ, ಮೊದಲು ಹೇಳಿದ್ನಲ್ಲ ಗುರು ಶಿಷ್ಯ ಅಂತ. ಈ ಸಿನಿಮಾ ನೋಡಿದಾಗ ನನಗೆ ನೆನಪಾಗಿದ್ದು ಅಟ್ಲಿ ಅವರ ಸಿನಿಮಾಗಳು. ಅವರು ಕೂಡ ಶಂಕರ್ ಅವರ ಶಿಷ್ಯನೇ. ಇಲ್ಲೂ ಅಷ್ಟೇ ಶಂಕರ್ ಅವರು ಅಟ್ಲಿ ಅವರ ರೀತಿಯೇ ತಮ್ಮದೇ ಆದ ಹಲವು ಸಿನಿಮಾಗಳಲ್ಲಿ ಕವರ್ ಮಾಡಿರೋದನ್ನು ಮತ್ತೆ ತಂದು ಅದಕ್ಕೆ ಇನ್ನೊಂದು ಲೇಪನ ಕೊಟ್ಟು ತೆಗೆದಿದ್ದಾರೆ ಈ ಸಿನಿಮಾವನ್ನು. ರೈಟಿಂಗಲ್ಲಿ ನಿಮಗೆ ಹೊಸ್ತು ಅಂತ ಏನೂ ಕಾಣಿಸೋದಿಲ್ಲ. ಯಾವುದೋ ಗ್ಯಾಂಗ್ಸ್ಟರ್ ಸಿನಿಮಾ ಕಡೆಗೆ ಹೋಗ್ದೇ ಒಳ್ಳೆ ಪಾಯಿಂಟ್ಸ್ ಇರೋ ವಿಷಯವನ್ನು ತಗೊಂಡಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಬಟ್ ಅವುಗಳನ್ನು ಆಲ್ರೆಡಿ ಅವರೇ ಕವರ್ ಮಾಡಿದ್ದಾರೆ. ಮತ್ತೆ ಅದನ್ನೇ ಇಷ್ಟು ವರ್ಷಗಳ ನಂತರನೂ ನೋಡಬೇಕು ಅಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಎಲ್ಲನೂ ಗೊತ್ತಿರೋದೇ ಇಲ್ಲಿ. ಅಂತ ವರ್ಸ್ಟ್ ಪಾರ್ಟ್ ಏನಂದರೆ ಕನ್ವೀನಿಯೆಂಟ್ ರೈಟಿಂಗ್. ನೀವು ಬರೆಯೋದು ಇಲ್ಲ ರಿಯಾಲಿಟಿಗೆ ಹತ್ತಿರ ಇರಬೇಕು, ಇಲ್ಲ ಫಿಕ್ಷನಲ್ ಆಗಿರಬೇಕು. ನಾನು ಒಂದು ಕಡೆ ರೂಲ್ಸ್ ಮಾತಾಡ್ತೀನಿ, ಇನ್ನೊಂದು ಕಡೆ ಅದರ ಕಡೆಗೆ ಗಮನನೂ ಕೊಡಲ್ಲ ಅನ್ನೋದು ಅದು ವರ್ಕ್ ಆಗಲ್ಲ. ಅವನ ಹತ್ರ ಪಾಯಿಂಟ್ಸ್ ಇವೆ, ಪವರ್ ಇದೆ, ಎಸ್. ಬಟ್ ಅಣ್ತಮ್ಮ ಏನು ಬೇಕಾದರೂ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಒಂದು ಕಡೆ ಆಫೀಸರ್, ಇನ್ನೊಂದು ಕಡೆ ಹೀರೋ ಅಂದರೆ ದಟ್ ಡಸಂಟ್ ರಿಯಲಿ ಮೇಕ್ ಎನಿ ಸೆನ್ಸ್. ಆ್ಯಂಡ್ ಅಮ್ಮನ ಸುತ್ತ ಇರುವಂಥ ಸೀಕ್ವೆನ್ಸಸ್, ಶಂಕರ್ ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಸ್ಟ್ರೆಂತ್ ಅಂದರೆ ಅದು ಎಮೋಷನ್ಸ್. ಬಟ್ ಅವೇ ಇಲ್ಲಿ ಫೀಲ್ ಆಗಲಿಲ್ಲ. ಅದೇ ಹೇಳಿದ್ನಲ್ಲ, ಅಟ್ಲಿ ಅವರ ರೀತಿ ಸಿನಿಮಾ ಓಡ್ತಾ ಇರುತ್ತೆ, ಏನು ರಿಜಿಸ್ಟರ್ ಆಗಬಾರ್ದು ಅನ್ನೋ ಥರ. ರಿಜಿಸ್ಟರ್ ಆಗಿಬಿಟ್ರೆ ಕ್ವಶನ್ಸ್ ಕೇಳಿಬಿಡ್ತಾರೆ ಅನ್ನೋ ರೀತಿ. ಇನ್ನು ಖರ್ಚು ಮಾಡಿರೋದು ಅನ್ವಾಂಟೆಡ್ ಹಾಡುಗಳಿಗೆ ಅಷ್ಟು ಸುರಿದಿದ್ದಾರೆ ದುಡ್ಡನ್ನು. ಆ್ಯಂಡ್ 15 ದಿನ ಶೂಟ್ ಮಾಡಿರುವಂಥ ಸಾಂಗ್ 9 ಕೋಟಿ ಸಾಂಗ್ ಅಂತೆ, ಅದು ಇಲ್ಲವೇ ಇಲ್ಲ ಸಿನಿಮಾದಲ್ಲಿ. ಆಡಿಷನ್ ಒಳ್ಳೇದೇ ಡೆಫಿನೆಟ್ಲಿ. ಬಟ್ ಶಂಕರ್ ಅವರು ತಮ್ಮನ್ನು ತಾವು ಸ್ವಲ್ಪ ರೆಟ್ರಾಸ್ಪೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಅಂತ ಅಂದ್ಕೊಳ್ತೀನಿ. ಆಗ ಜೀನ್ಸ್ ಸಿನಿಮಾದಲ್ಲಿ ಒಂದು ಹಾಡಲ್ಲಿ 7 ಅದ್ಭುತಗಳನ್ನು ತೋರಿಸಿದ್ದಾರೆ, ಕವರ್ ಮಾಡಿದ್ದಾರೆ ಅನ್ನೋದು ಅದೇ ಒಂದು ಅದ್ಭುತ ಅಲ್ವಾ? ಅದನ್ನು ನೋಡೋದಕ್ಕೇನೆ ಜನ ಹೋಗೋರು, ಬಿಕಾಸ್ ಬೇರೆ ಏನು ಸೋರ್ಸ್ ಇರಲಿಲ್ಲ ಅವ್ರ ಹತ್ರ. ಬಟ್ ಈಗ ಹಾಗಲ್ಲ, ಎಲ್ಲನೂ ಅವೈಲಬಲ್ ಆಗಿದೆ, ಎಲ್ಲನೂ ಕೈಯಲ್ಲೇ ಇದೆ. ಸೊ ಯಾವುದಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಿ, ಅದು ಸಿನಿಮಾಗೆ ಹೆಲ್ಪ್ ಆಗುತ್ತಾ ನಿಜವಾಗ್ಲೂ, ಒಂದು ಹೊಸದೇನಾದರೂ ಕ್ರಿಯೇಟ್ ಆಗ್ತಾ ಇದೆಯಾ ಅದರಿಂದ ಅನ್ನೋದನ್ನು ನೋಡಬೇಕಾಗತ್ತೆ. ಸುಮ್ಮನೆ ನಾನು ಮೊದಲಿಂದ ತೆಗಿಯೋದೇ ಹೀಗೆ, ಈಗಲೂ ಹಾಗೆ ತೆಗಿತೀನಿ ಅಂದರೆ ದಟ್ ಡಸಂಟ್ ರಿಯಲಿ ವರ್ಕ್. ಅದು ಅಚ್ಚುಕಟ್ಟಾಗಿ ಕಾಣುತ್ತೆ ಸ್ಕ್ರೀನ್ ಮೇಲೆ, ಇದು ಬೇಡವಾಗಿತ್ತು ಅಂತ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅನ್ ಎಬೋ ಅವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಬಿಕಾಸ್ ಸಿನಿಮಾ ಓಡ್ತಾ ಇರೋದ್ರಿಂದ ಲಿಟ್ರಲ್ ಆಗಿ.
ಬಟ್ ನೋಡೋದಕ್ಕಾಗಲಿ, ಅನುಭವಿಸೋದಕ್ಕಾಗಲಿ, ಯೋಚನೆ ಮಾಡೋದಕ್ಕಾಗಲಿ ಹೊಸ್ತೇನೂ ಇಲ್ಲಿ ಸಿಗೋದಿಲ್ಲ ಅಂತ ಹೇಳ್ತೀನಿ. ನನಗಿಷ್ಟ ಬಂದದ್ದನ್ನು, ನನಗೆ ಅನಿಸಿದ್ದನ್ನು ನನ್ನ ರೀತಿಯೇ ತೋರಿಸ್ತೀನಿ, ಅದು ಜನಗಳಿಗೆ ಇಷ್ಟ ಆಗ್ಬೋದು ಅಂತ ಸಿನಿಮಾ ಮಾಡ್ತಿದ್ದಂಥ ಶಂಕರ್ ಅವರು ಈಗ ಏನು ವರ್ಕ್ ಆಗ್ತಿದೆಯೋ ಅದನ್ನು ಅದರ ರೀತಿಯೇ ಮಾಡೋಣ ಅನ್ನೋ ಪಾಯಿಂಟ್ಗೆ ಬಂದಿದ್ದಾರೆ, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ಬಟ್ ಲೆಟ್ ಸಿ ಅವರು ಅವರ ಒಂದು ಗ್ರ್ಯಾಂಡ್ ಲೆಗಸಿನ ಮತ್ತೆ ಉಳಿಸ್ಕೊಳ್ಳೋದಕ್ಕೆ ಆಗತ್ತಾ ಮುಂದಿನ ಸಿನಿಮಾಗಳಿಂದ ಅಂತ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.